ಅಂತಂದ್ಮೇಲೆ ಬೇರೆ ಬೇರೆ ವಿಚಾರ ಇರ್ತಾವೆ, ಬೇರೆ ಬೇರೆ ರೀತಿಯಿಂದ ಪಾರ್ಟಿಯಿಂದ ಇದನ್ನು ತೆಗೆದುಕೊಳ್ಳೋ ವಿಚಾರ ಗೊತ್ತಿದ್ದಿಲ್ಲ. ಅದಕ್ಕಿಂತ ಮೊದಲು ಹಾಗಾಗಿ ನಾವು ಈ ರೀತಿ ಹೋರಾಟ ಮಾಡೋಣ ಅಂಥೇಳಿ ಅವ್ರು ಮಾಡಿರ್ಬೋದು. ಈಗ ಪಾರ್ಟಿಯಿಂದನೂ ಮಾಡತ್ತಾರೆ, ಎಲ್ಲದೂ ಕೂಡಿ ಮಾಡ್ತೇವೆ. ಮತ್ತೆ ಬಿಜೆಪಿ ಆಪರೇಷನ್ ಕಮಲ ಮಾಡ್ತಾ ಇದೆ ಅಂತ ಸಿಎಂ ಅವರು. ಅದು ಯಾವುದೂ ನಮಗೆ ಅವಶ್ಯಕತೆ ಇಲ್ಲ. ಅವರು ಏನು ಆಡಳಿತ ಮಾಡ್ತಿದ್ದಾರೆ ಅದನ್ನು ಜನ ನೋಡ್ತಿದ್ದಾರೆ. 136 ಸೀಟ್ಗಳಿದ್ದರೂ ಕೂಡ ಯಾವ ರೀತಿ ಇವತ್ತು ರಸ್ತೆ ಮೇಲೆ ಒಂದು ಬುಟ್ಟಿ ಮಣ್ಣು ಹಾಕೋಕ್ಕಾಗೋಲ್ದು ನಿಮ್ಮ ಮುಖಕ್ಕೆ ಅಂಥೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರೇ ಸಿದ್ದರಾಮಯ್ಯನವ್ರಿಗೆ ಡಿ.ಕೆ. ಶಿವಕುಮಾರ್ ಅವರಿಗೆ ಬಾಜು ಕುಂಡ್ರಿಸ್ಕೊಂಡು ಹೇಳ್ಯಾರ. ಇದಕ್ಕಿಂತ ಅಸಹ್ಯ ಏನಾಗಬೇಕು ಗೊತ್ತಿಲ್ಲ. ಅಂದರೂ ಕೂಡ ಇವರಿಗೆ ಅಧಿಕಾರ ಮಾಡೋಕ್ಕಾಗೋಲ್ದು. ಸುಳ್ಳು ನಮ್ಮ ಮೇಲೆ ವಿಷಯಾಂತರ ಮಾಡೋದ್ರಲ್ಲಿ ಸಿದ್ದರಾಮಯ್ಯನವರು ಅತಿ ನಿಪುಣರು. ಇಂಥವು ಸುಳ್ಳು ಏನರ ಹೇಳ್ಕೊಂತ ಹೋಗೋದು, ಮಾಡೋ ಕೆಲಸ ಮಾಡೋದು ಬಿಟ್ಟು ಹಿಂಗೇನು ವಿಷಯಾಂತರ ಮಾಡ್ಕೊತ ಹೋಗೋದು. ಇವತ್ತೈತಲ್ಲ ರೇಷನ್ ಕಾರ್ಡ್ ಕೊಡೋಕ್ಕಾಗೋಲ್ದು ಇವ್ರ ಮುಖಕ್ಕೆ. ರೇಷನ್ ಕಾರ್ಡ್ ಬಡವ ಜನರಿಗೆ ಮಾತು ಎತ್ತಿದ್ರೆ ನಾವು ಗ್ಯಾರಂಟಿ ಅಂತ ಸುಳ್ಳು ಹೇಳ್ತಾರೆ. ಮೋದಿ ಕೊಟ್ಟಂಥ ಅಕ್ಕಿ ತೊಗೊಂಡು ಇವತ್ತು ಎಲ್ಲರಿಗೂ ಕೊಡಾಕ್ತಾರೆ. ಮೋದಿಯವ್ರು ಕೊಟ್ಟಂಥ ಅಕ್ಕಿ ತಮ್ಮದು ಅಕ್ಕಿ ಅಂತೇಳಿ ಕೊಡಾತಾರೆ. 10 kg ಕೊಡ್ತೇವೆ ಅಂತ ಹೇಳಿದ್ರೆ 5 kg ಇವ್ರ ಮುಖಕ್ಕೆ ಕೊಡೋಕ್ಕಾಗೋಲ್ದು. ಮೋದಿಯವ್ರು ಕೊಟ್ಟಂಥ ಅಕ್ಕಿ ಕೊಡಾತಾರೆ. ರೇಷನ್ ಕಾರ್ಡ್ ಕೊಡೋಕ್ಕಾಗೋಲ್ದು. ಜನ ದವಾಖಾನೆಗೆ ಹೋಗ್ಬೇಕಂತಂದ್ರೆ ದವಾಖಾನೆಗೆ ಹೋಗಿ ಆಯುಷ್ಮಾನ್ ಆರೋಗ್ಯ ಕಾರ್ಡ್ದಾಗ ಟ್ರೀಟ್ಮೆಂಟ್ ತೊಗೊಳಕ್ಕಾಗೋಲ್ದು ಇವ್ರು ಮಾಡೋದ್ರಿಂದ. ಇದ್ದಿದ್ದು ಕಾರ್ಡ್ ಕ್ಯಾನ್ಸಲ್ ಮಾಡತ್ತಾರೆ. ಇಂಥ ಸರ್ಕಾರ ಐತಿ, ಜನ ನೋಡ್ತಿದ್ದಾರೆ ಇವ್ರನ್ನ ಏನು ಮಾಡತ್ತಾರೆ ಏನಿಲ್ಲ ಅಂತ. ಅದಲ್ಲದೆ ಈ ಸರ್ಕಾರದಿಂದ ಉತ್ತರ ಕರ್ನಾಟಕಕ್ಕೆ ಆಗ್ತಿರುವಂಥ ಅನ್ಯಾಯ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಾಗತ್ತೈತಿ. ಮಹಾತ್ಮ ಗಾಂಧಿ ನಗರೋತ್ಥಾನ ಯೋಜನೆ ಅಂಥೇಳಿ ಕೇಂದ್ರ ಸರ್ಕಾರದ ಸಹಕಾರದೊಂದಿಗೆ ಕಾರ್ಪೊರೇಷನ್ಗಳಿಗೆ ಬಂದಂಥ ದುಡ್ಡು, ಅದು ಒಂದು ಕಾರ್ಪೊರೇಷನ್ಗೆ ಸುಮಾರು 200 ಕೋಟಿ ರೂಪಾಯಿ ಅಂಥೇಳಿ ಅದು ಬಂದಿತ್ತು. ಅದರಲ್ಲಿ ನಮ್ಮ ಮಹಾನುಭಾವರಾದ ಭೈರತಿ ಸುರೇಶ್ ಅವರು ಸುಮಾರು 200 ಕೋಟಿ ನಮ್ಮ ಹುಬ್ಬಳ್ಳಿ ಧಾರವಾಡಕ್ಕೆ ಬಂದಂಥ ದುಡ್ಡನ್ನು ಕಟ್ ಮಾಡಿ ಅದನ್ನು 127 ಕೋಟಿ ಮಾಡ್ಯಾರ. ಈ ರೀತಿ ಬೇರೆ ಬೇರೆ ಉತ್ತರ ಕರ್ನಾಟಕ ನಮ್ಮ ಬೆಳಗಾಮದ ಕಾರ್ಪೊರೇಷನ್ದಾಗಲಿ ಎಲ್ಲದು ಇದನ್ನು ದುಡ್ಡನ್ನು ಕಟ್ ಮಾಡಿ ಈ ದುಡ್ಡು ಎಲ್ಲೇ ಒಯ್ಯಾದಾರ ಅಂತಂದ್ರೆ ಮೈಸೂರಿಗೆ ಒಯ್ದಾರ. 120 ಕೋಟಿ ರೂಪಾಯಿ ಮೈಸೂರಿಗೆ ತೊಗೊಂಡು ಹೋಗ್ಯಾರ. 70 ಕೋಟಿ ರೂಪಾಯಿ ತುಮಕೂರಿಗೆ ಒಯ್ದಾರ. 40 ಕೋಟಿ ರೂಪಾಯಿ ಶಿವಮೊಗ್ಗಕ್ಕೆ ಒಯ್ದಾರ. ಈ ರೀತಿ ಉತ್ತರ ಕರ್ನಾಟಕಕ್ಕೆ ಏನು ಬರಬೇಕಾದಂಥ ಪಾಲು ಇದನ್ನು ಕಿತ್ಕೊಂಡು ದಕ್ಷಿಣ ಕರ್ನಾಟಕಕ್ಕೆ ಒಯ್ಯತ್ತಾರೆ. ಇದು ಕೇಂದ್ರ ಸರ್ಕಾರ ಪುರಸ್ಕೃತ ಯೋಜನೆ ಐತಿ. ಇದರಾಗೂ ಕೂಡ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಮಾಡತ್ತಾರೆ. ಹಾಗಾಗಿ ನಾನು ನಿಮ್ಮ ಮೂಲಕ ಮುಖ್ಯಮಂತ್ರಿಗಳಿಗೆ ಮತ್ತು ಅವ್ರ ಭೈರತಿ ಸುರೇಶ್ ಅವ್ರಿಗೆ ವಿನಂತಿನೂ ಮಾಡ್ತೀನಿ. ನಾನು ಒಂದು ರೀತಿ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಈ ರೀತಿ ಉತ್ತರ ಕರ್ನಾಟಕ ನೀವು ಅನ್ಯಾಯ ಮಾಡೋದು ನಾವು ಸಹಿಸ್ಕೊಂಡು ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಇದೇನು ನೀವು ಅನ್ಯಾಯ ಮಾಡತ್ತೀರಿ ಇದನ್ನು ಸರಿಪಡಿಸ್ತದೆ ಅಂತ ನಾನು ಹೇಳ್ತೀನಿ. ರೇಷನ್ ಕಾರ್ಡ್ ಮಾತಾಡಿದ್ರೆ ಸರ್ ಆಗಲೇ. ಹೌದು, ರೇಷನ್ ಕಾರ್ಡ್ಗಳನ್ನು ಕೂಡ ರದ್ದು ಮಾಡುವಂಥ ಕೆಲಸ ಆಗ್ತದೆ. ಹೌದು, ರೇಷನ್ ಕಾರ್ಡು ರದ್ದು ಮಾಡತ್ತಾರೆ. ಇವ್ರ ಮುಖಕ್ಕೆ ಐತಲ್ಲ ರಾಜ್ಯ ಆಡಳಿತ ಮಾಡೋಕ್ಕಾಗೋಲ್ದು. ಎಲ್ಲರ ಕಡೆ ರೊಕ್ಕ ಹೊಡೆದು ಟ್ರಾನ್ಸ್ಫರ್ ಮಾಡ್ತಾರೆ. ಟ್ರಾನ್ಸ್ಫರ್ ಮಾಡಿ ಅವ್ರು ರೊಕ್ಕ ಕೊಟ್ಟು ಟ್ರಾನ್ಸ್ಫರ್ ಮಾಡಿ ಬಂದಂಥ ಅಧಿಕಾರಿ ಸರ್ಕಾರ ಸಂಬಂಧ ಕೆಲಸ ಮಾಡೋದಿಲ್ಲ. ನಾವು ಮೊದಲು ತಂದು ಪಾಕೆಟ್ ತುಂಬಿಸ್ಕೊಳಕ್ಕೆ ನೋಡ್ತಾನೆ. ಯಾಕಂದ್ರೆ ಮುಂದಿನ ಟ್ರಾನ್ಸ್ಫರಿಗೆ ಮಾತ್ರ ರೊಕ್ಕ ಕೊಡಬೇಕಲ್ಲ, ಅದ್ರ ಸಂಬಂಧ ಅವ್ನು ಕಲೆಕ್ಟ್ ಮಾಡೋಕ್ಕೆ ಶುರು ಮಾಡ್ತಾನೆ. ಅವ್ನು 100 ರೂಪಾಯಿ ಕೊಟ್ಟು ಬಂದಿದ್ರೆ ನಾವು 500 ರೂಪಾಯಿ ಕಲೆಕ್ಟ್ ಮಾಡುವಂಥ ಕೆಲಸ ಮಾಡ್ತಾನೆ. ಹಾಗಾಗಿ ಸರ್ಕಾರದ ಬೊಕ್ಕಸ ಇವತ್ತು ಖಾಲಿ ಆಗತ್ತೈತಿ. ಸರ್ಕಾರದ ಬೊಕ್ಕಸ ಖಾಲಿ ಆಗಿದ್ದಕ್ಕೆ ಇವ್ರಿಗೆ ಹೇಳಿದ್ರೆ ಮಾತಾಡ್ತಾರೆ ಗ್ಯಾರಂಟಿ ಅಂತ ಹೇಳ್ತಾರೆ. ಎಲ್ಲಿ ಗ್ಯಾರಂಟಿ? ಇದ್ದಿದ್ದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡತ್ತಾರೆ. ಈ ಕೆಲಸ ಮಾಡತ್ತಾರೆ. ಹಾಗಾಗಿ ಇದನ್ನು ದಂಬಾಚಾರ ಬಿಡ್ರಿ, ಬಂಡಾಚಾರ ಬಿಡ್ರಿ, ಜನರ ಸೇವಾ ಮಾಡಿರಿ, ಪ್ರಾಮಾಣಿಕತೆ ಕೆಲಸ ಮಾಡಿರಿ. ದಿನಕ್ಕೊಂದು ನಿಮ್ಮ ಸ್ಕ್ಯಾಮ್ಗಳು ಹೊರ ಬರತ್ತವೆ. ನಿಮ್ಮ MLAಗಳು ನಿಮ್ಮ ಮಿನಿಸ್ಟ್ರಿಗಳ ಪ್ರೆಷರಿಗೆ ಜನ ಸುಸೈಡ್ ಮಾಡ್ಕೊಳತ್ತಾರೆ. ಇವತ್ತು ಅಧಿಕಾರಿಗಳಿಗೆ ಸುಸೈಡ್ ಭಾಗ್ಯ ಕೊಡುವಂಥ ಕೆಲಸ ಈ ಸರ್ಕಾರ ಮಾಡೈತಿ. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.